ದೆಹಲಿ ಚುನಾವಣೆ ಕಡೆ ಹೋಗೋಣ. ಒಂದು ಕಡೆ ವಿಧಾನಸಭಾ ಎಲೆಕ್ಷನ್ಗೆ ದಿನಗಣನೆ ಆರಂಭ ಆಗ್ತಾ ಇದ್ರೆ ದೆಹಲಿ ಚುನಾವಣೆ ಹೊತ್ತಲ್ಲೇ ಕೇಜ್ರಿವಾಲ್ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಅಸೆಂಬ್ಲಿ ಚುನಾವಣೆಗೂ ಮುನ್ನಾನೇ ಆತಿಶಿ ಅರೆಸ್ಟ್ ಆಗ್ತಾರೆ ಅಂದಿದ್ದಾರೆ. ನನ್ನ ಬಂಧನದ ರೀತಿಯಲ್ಲೇ ದೆಹಲಿ ಸಿಎಂ ಆತಿಶಿ ಬಂಧನ ಆಗತ್ತೆ, ಸುಳ್ಳು ದಾಖಲಿಸಿ ಆತಿಶಿಯನ್ನ ಬಂಧಿಸ್ತಾರೆ, ನೀವು ನೋಡ್ತಾ ಇರಿ ಅಂತ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ. 3-4 ದಿನಗಳ ಹಿಂದೆ ಸಿಬಿಐ, ಇಡಿ, ಐಟಿ ನಡುವೆ ಸಭೆ ನಡೆದಿದೆ. ಈ ಹಿಂದೆ ಇದೇ ರೀತಿ ಆಪ್ ನಾಯಕರನ್ನ ಬಂಧಿಸಿದ್ರು. ದೆಹಲಿ ಸಿಎಂ ಆತಿಶಿ ಮೇಲೆ ಷಡ್ಯಂತ್ರ ಅಂತ ಕೇಜ್ರಿವಾಲ್ ಹೇಳ್ತಾ ಇದ್ದು, ನನ್ನ ಮೇಲೆ ಸುಳ್ಳು ಕೇಸ್ ದಾಖಲಿಸುತ್ತಿದ್ದಾರೆ ಅಂತ ಆತಿಶಿ ಕೂಡ ಹೇಳ್ತಾ ಇದ್ದಾರೆ. ನಮಗೆ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಅಂತ ದೆಹಲಿ ಸಿಎಂ ಹೇಳ್ತಾ ಇದ್ದಾರೆ. ನಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದೆ, ಸುಳ್ಳು ಕೇಸ್ ದಾಖಲಿಸಿದ್ರೆ ಜಾಮೀನು ಸಿಗುವ ನಂಬಿಕೆ ಇದೆ. ಚುನಾವಣೆ ಹೊತ್ತಲ್ಲೇ ಕೇಜ್ರಿವಾಲ್ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಡ್ತಾ ಇದ್ದಾರೆ. और अभी 3 या 4 दिन पहले हमें अपने सूत्रों से पता चला है कि ईडी, सीबीआई और इनकम टैक्स तीनों एजेंसीज की मीटिंग हुई है और उस मीटिंग में ऊपर से आदेश आए हैं कि कुछ भी फर्जी केस करके दिल्ली की सीएम आतिशी जी को गिरफ्तार किया जाए। ये मैं पूरी जिम्मेदारी के साथ आज बहुत बड़ा आरोप लगा रहा हूँ कि इन तीनों एजेंसीज को ऊपर से कहा गया है कि दिल्ली की सीएम आतिशी जी को कोई भी फर्जी केस बनाकर गिरफ्तार किया जाए। उन्हें यह भी कहा गया है कि उसके पहले, गिरफ्तारी के पहले, आम आदमी पार्टी के सभी सीनियर लीडर्स पर आने वाले दिनों में रेड होगी। मेरे ऊपर रेड होगी, मनीष जी के ऊपर रेड होगी, फिर से हमारे ऊपर सब पे रेड हो चुकी है। संजय सिंह पे रेड होगी, सौरभ भारद्वाज पे रेड होगी, सत्येंद्र जैन पे रेड होगी, आतिशी जी पे रेड। दिल्ली में महिलाओं की जो फ्री बस यात्रा चल रही है उसको रोकने के लिए एक फर्जी केस मेरे ऊपर करने का प्रयास किया जा रहा है, लेकिन हमने आज तक हमेशा ईमानदारी से काम किया है और ईमानदारी से काम करेंगे। और इसलिए मुझे पूरा भरोसा है कि अगर इनकी एजेंसियां मुझ पे झूठा केस करती हैं, मुझे गिरफ्तार करती हैं, आखिरकार सच्चाई सामने आएगी। मुझे इस देश की न्याय व्यवस्था पे पूरा भरोसा है। जिस तरह हमारे सारे पार्टी के सीनियर नेताओं को फर्जी केस करके जेल भेजा, लेकिन आखिरकार सच्चाई सामने आई और सबको एक एक करके बेल मिली। इसीलिए मुझे भी पूरा भरोसा है कि चाहे कोई भी फर्जी केस हो जाए, आखिरकार जीत सच्चाई की होती है। और अगर इन्होंने गिरफ्तार भी किया तो न्याय व्यवस्था और संविधान पे हमें इतना भरोसा है कि इनके झूठे केस के बाद भी जरूर हमें जल्द बेल मिले। ಎಸ್, ಮತ್ತೊಂದು ಸಲ ಪ್ರಶಾಂತ್ ನಾತು ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಶಾಂತ್, ದೆಹಲಿ ಎಲೆಕ್ಷನ್ಸ್ ಮುಂದೆ ಇದೆ. ಈಗ ಅರೆಸ್ಟ್ ಮಾಡುವ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಕೂಡ ಅಂಥದ್ದೊಂದು ನಿರ್ಧಾರ ತಗೊಳುತ್ತಾ ಅನ್ನೋದು ಒಂದು ಕ್ವೆಶ್ಚನ್. ಆದರೆ ತನಿಖೆ ಗತಿ ಏನಾದರೂ ಗೊತ್ತಾಗಿ ಅದ್ರ ಬಗ್ಗೆ ಇವ್ರು ರಿಯಾಕ್ಟ್ ಮಾಡ್ತಿದ್ದಾರಾ, ಅಥವಾ ಇದು ಒಂದು ಚುನಾವಣೆಯ ಗಿಮಿಕ್? ನ್ಯಾಚುರಲಿ ಒಂದು ಚುನಾವಣೆಯ ಗಿಮಿಕ್ ಇರುತ್ತೆ. ಈಗ ಕೇಂದ್ರ ಸರ್ಕಾರ ಮಾಡಲ್ಲ ಅಂತಕ್ಕಂಥದ್ದನ್ನು ನಾನೇನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ಅನೇಕ ಬಾರಿ ವಿಪಕ್ಷಗಳ ಮುಖ್ಯಮಂತ್ರಿಗಳನ್ನು ಬಂಧಿಸದೆ ಬೇರೆ ಬೇರೆ ಪ್ರಕರಣಗಳಲ್ಲಿ, ಹೇಮಂತ್ ಸೊರೇನ್ರಿಂದ ಹಿಡಿದು ಅರವಿಂದ್ ಕೇಜ್ರಿವಾಲ್ವರೆಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಆದರೆ ಅರವಿಂದ್ ಕೇಜ್ರಿವಾಲ್ ನನಗನ್ಸುತ್ತೆ ಒಂದು ಇಲೆಕ್ಟ್ರಲ್ ಅಥವಾ ಚುನಾವಣಾ ಮೊಮೆಂಟಮನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ದಿಲ್ಲಿಯಲ್ಲಿ ಮಾಡ್ತಿದ್ದಾರೆ. ಅವರಿಗೆ ಗೊತ್ತಿದೆ, ಒಂದು ವಿಕ್ಟಿಮ್ ಕಾರ್ಡ್ ಆಡಿದರೆ ದಿಲ್ಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ವೋಟ್ ಬ್ಯಾಂಕ್ ಏನಿದೆ, ಅದು ಕಾಂಗ್ರೆಸ್ದು ಇದೆ, ಅದು ಆಮ್ ಆದ್ಮಿ ಪಾರ್ಟಿದು ಇದೆ, ಅದು BJPಯ ವಿರುದ್ಧ ಒಟ್ಟಾಗಿ ಬಂದರೆ ತನಗೆ ಮತ್ತೊಮ್ಮೆ ಬಹುಮತ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕೇಜ್ರಿವಾಲ್ರ ಪ್ರಯತ್ನ. ಆ ಕಾರಣದಿಂದ ಪದೇ ಪದೇ ಅವರು ವಿಕ್ಟಿಮ್ ಕಾರ್ಡನ್ನು ಬಹುತೇಕ ಕಡೆಗಳಲ್ಲಿ ಆಡ್ತಾ ಇರ್ತಾರೆ. ಮತ್ತು ದಿಲ್ಲಿಯಲ್ಲಿ ನೀವು ನೋಡಿ, ಕೇಜ್ರಿವಾಲ್ಗಿರ್ತಕ್ಕಂಥ ಪ್ಲಸ್ ಅಂತಂದರೆ ಕೇಜ್ರಿವಾಲ್ನ ಸ್ಟೇಚರ್ ಇರ್ತಕ್ಕಂಥ ಯಾವುದೇ ನಾಯಕ ಕಾಂಗ್ರೆಸ್ ಬಳಿಯೂ ಇಲ್ಲ, BJP ಬಳಿಯೂ ಇಲ್ಲ. ಹೀಗಾಗಿ ಇಡೀ ಚುನಾವಣೆಯನ್ನು ಒಂದು ಕೇಜ್ರಿವಾಲ್ ಸೆಂಟ್ರಿಕ್, ಇನ್ನೊಂದು ದಿಲ್ಲಿಯ ಮಹಿಳಾ ಮುಖ್ಯಮಂತ್ರಿ ಆತಿಶಿ ಅನ್ನುವ ಕಾರಣಕ್ಕೋಸ್ಕರ ಆತಿಶಿಯವರನ್ನು ಕೂಡ ಬಂಧನ ಮಾಡಬಹುದು ಅಂತಕ್ಕಂಥದ್ದನ್ನು ಪ್ರಿಯಾಂಪ್ಟ್ ಮಾಡಿ, ಒಂದು ಕೇಂದ್ರ ಸರ್ಕಾರ ನಾಳೆ ಅಂಥದ್ದೇನಾದರೂ ಮಾಡಬೇಕು ಅಂತಿದ್ದರೂ 2 ಸ್ಟೆಪ್ ಹಿಂದೆ ಸರಿಬೇಕು. ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಅದರ ಒಂದು ಚುನಾವಣಾ ಲಾಭ, ಅನುಕಂಪ, ಅದೊಂದು ರೀತಿಯಾಗಿರ್ತಕ್ಕಂಥ ಮೊಮೆಂಟಮನ್ನು
ಗ್ಯಾದರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೇಜ್ರಿವಾಲ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ನೀವು ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಈಗ ನೋಡಿ, ಆತಿಶಿ ಯಾಕೆ ಫೋಕಸ್ ಮಾಡ್ತಿದ್ದಾರೆ? BJP ಸ್ಮೃತಿ ಇರಾನಿಯವರನ್ನ ಎಲ್ಲಿ ದಿಲ್ಲಿಯ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿ ತರತ್ತೋ ಅಂತಕ್ಕಂಥ ಚರ್ಚೆಗಳು 15 ದಿನದಿಂದ ಹಿಂದೆ ಇವೆ. ಆದರೆ ಇಲ್ಲಿವರೆಗೆ ದಿಲ್ಲಿ BJP ಯಾವುದೇ ನಿರ್ಣಯ ತೆಗೆದುಕೊಂಡಿಲ್ಲ, ಹೈಕಮಾಂಡ್ ಕೂಡ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಒಂದು ವೇಳೆ ಸ್ಮೃತಿ ಇರಾನಿ ಬಂದರೆ ಅವರ ವಿರುದ್ಧ ಆತಿಶಿ ಅನ್ನುವ ರೀತಿಯಲ್ಲಿ ಒಂದು ಕ್ಯಾಂಪೇನನ್ನು ಕೂಡ ಕೇಜ್ರಿವಾಲ್ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತು ಕೇಜ್ರಿವಾಲ್ ಇಡೀ ಜೈಲಿಗೆ ಹಾಕ್ತಕ್ಕಂಥ ಕೇಂದ್ರ ಸರ್ಕಾರದ ನಿರ್ಣಯಗಳನ್ನೇನಿವೆ ಅವುಗಳನ್ನು ದಿಲ್ಲಿಯಲ್ಲಿ ಕಾಸ್ಟ್ ಲೈನ್ ಮೇಲೆ ಚುನಾವಣೆಗಳು ನಡೆಯಲ್ಲ. ದಿಲ್ಲಿಯಲ್ಲಿ ನಿಮಗೆ ಜಾತಿಯ ಚುನಾವಣೆಗಳಿಲ್ಲ, ಅಲ್ಲಿ ಬೇರೆಯ ಭಾಷಾ ಐಡೆಂಟಿಟಿ ಮೇಲೆ ಚುನಾವಣೆಗಳು ನಡೀತವೆ. ಆ ದೃಷ್ಟಿಕೋನದಿಂದ ಕೇಜ್ರಿವಾಲ್ ಒಂದು ಮೊಮೆಂಟಮ್ ಅನ್ನು ಹಿಡಿಯುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.